ಕರ್ನೂಲ್ನಲ್ಲಿ ಬಸ್ ದುರಂತ ಸಂಭವಿಸಿ 20 ಜನ ಸ್ಥಳದಲ್ಲಿಯೇ ಸುಟ್ಟು ಕರಕಲಾಗಿದ್ರು. ಅದಾದಮೇಲೆ ನಾವು ಓಡಾಡುವಂತಹ ಬಸ್ಸುಗಳು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇತ್ತು. ಈಗ ಸರ್ಕಾರಿ ಬಸ್ಸುಗಳಲ್ಲಿ ದೂರದ ಪ್ರಯಾಣಗಳನ್ನು ನಾವು ಕೈಗೊಂಡ್ರೆ ಈ ರೀತಿಯ ಅಗ್ನಿ ಅವಘಡಗಳು ದುರಂತ ಆದರೆ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತಹ ಪ್ರಶ್ನೆ ಕೂಡ ಜನರಲ್ಲಿ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರಿ ಬಸ್ಗಳು ಪ್ರಯಾಣಕ್ಕೆ ಸುರಕ್ಷಿತಾನಾ? ಎಮರ್ಜೆನ್ಸಿ ಡೋರ್ ಓಪನ್ ಮಾಡಲು ಸುತ್ತಿಗೆ ಇದೆಯಾ? ಅಗ್ನಿಶಾಮಕ ಸಿಲಿಂಡರ್ ವರ್ಕ್ ಆಗ್ತಿದ್ಯಾ? ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಏನಿದೆ? ಹೌದು, ಕರ್ನೂಲ್ ಖಾಸಗಿ ಬಸ್ ಬೆಂಕಿ ಅನಾಹುತದ ಬಳಿಕ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈ ಹಿನ್ನೆಲೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕದ 4 ನಿಗಮದ ಎಲ್ಲಾ ಮಾದರಿಯ ಬಸ್ಗಳಲ್ಲಿ ಅಪಘಾತವಾದಾಗ ಬೇಕಾದ ಸುರಕ್ಷಿತ ಕ್ರಮಗಳನ್ನು ಪಾಲನೆ ಮಾಡಿ ಎಂದು ಸೂಚಿಸಿದ್ದಾರೆ. ಆದರೆ ಸುರಕ್ಷಿತ ಕ್ರಮಗಳು ಈ ಹಿಂದಿನಿಂದಲೂ ಬಸ್ನಲ್ಲಿವೆ. ಆದರೆ ಅದರ ಪರಿಸ್ಥಿತಿ ಮಾತ್ರ ಯಾರು ಕೇಳೋರಿಲ್ಲ. ಇದೀಗ ಅವುಗಳ ಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ. ಕರ್ನೂಲ್ನಲ್ಲಿ ಬಸ್ ದುರಂತ, ಅಗ್ನಿ ದುರಂತದಲ್ಲಿ 19 ಜನ ಬಸ್ಸಲ್ಲಿದ್ದಂಥ ಪ್ರಯಾಣಿಕರು ಮೃತಪಟ್ಟರು, ಎಸಿ ಬಸ್ಸಲ್ಲಿ. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳಲ್ಲೂ ಸಹ ಸೇಫ್ಟಿ ಮೆಜರ್ಮೆಂಟ್ ಯಾವ ರೀತಿ ಇರಬೇಕು ಅಂತ ಸುತ್ತೋಲೆನ ಹೊರಡಿಸಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ಆ ಬಸ್ಗಳ ರಿಯಾಲಿಟಿ ಚೆಕ್ ನಾವು ಮಾಡ್ತಾ ಇದ್ದೀವಿ. ರಿಯಾಲಿಟಿ ಚೆಕ್ 1 ಬಿಎಂಟಿಸಿ ಬಸ್. ಮಾರ್ಕೆಟ್ನಿಂದ ಆನೇಕಲ್ಗೆ ಹೋಗುವ ಬಿಎಂಟಿಸಿ ಬಸ್ನಲ್ಲಿ ಅಗ್ನಿಶಾಮಕ ಸಿಲಿಂಡರ್ ಇದ್ರೂ ಯೂಸ್ ಇಲ್ಲದಂತೆ ಆಗಿದೆ. ಫಸ್ಟ್ ಏಡ್ ಕಿಟ್ನಲ್ಲಿ ಟಿಕೆಟ್ ರೋಲ್ ತುಂಬಿದೆ. ಇನ್ನು ಹಿಂಬದಿಯ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಲು ಬೇಕಾದ ಸುತ್ತಿಗೆ ಕೂಡ ಮಾಯವಾಗಿದೆ. ನಾನೀಗ ಒಂದು ಬಿಎಂಟಿಸಿ ಬಸ್ಸಲ್ಲಿದ್ದೀನಿ. ಇದು ಮೀನಾಕ್ಷಿ ಟೆಂಪಲ್ಗೆ ಹೋಗ್ತಿರುವಂಥ ಬಸ್ಸು. ಬಸ್ಸಲ್ಲಿ ಈಗಾಗಲೇ ಹೇಳಿರುವಂಥ ಗೈಡ್ಲೈನ್ಸ್ ಏನಪ್ಪ ಅಂದರೆ, ಬೆಂಕಿಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಬೇಕಾದಂತಹ ಫೈರ್ ಎಕ್ಸಿಬ್ಯೂಟರ್ ಅಂದರೆ ಬೆಂಕಿ ನಿರೋಧಕವನ್ನೇ ಆರಿಸುವಂತಹ ಸಿಲಿಂಡರ್ಗಳಿರಬೇಕು ಅಂತ ಅದನ್ನಿಟ್ಟಿದ್ದಾರೆ. ಬಟ್ ಅದರ ಎಕ್ಸ್ಪೈರಿ ಡೇಟು ಇದ್ಯಾವುದೂ ನಮಗೆ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ. ಅಂದರೆ ಬಸ್ಸು ಶುರು ಆದಾಗ ಅದನ್ನು ಇಟ್ಟಿರೋದು ನೋಡ್ತಿದ್ದೀರಾ. ಎಕ್ಸ್ಪೈರಿ ಡೇಟು ಅದರಲ್ಲಿ ಹಾಕಿಲ್ಲ, ಅದು ವರ್ಕ್ ಆಗುತ್ತಾ ಇಲ್ವೋ ಅನ್ನೋದು ಗೊತ್ತಿಲ್ಲ, ಕ್ರಾಸ್ ಚೆಕ್ ಆಗ್ತಿಲ್ಲ. ಮತ್ತೊಂದು ಕಡೆ ಫಸ್ಟ್ ಏಡ್ ಕಿಟ್ ಇರಬೇಕು ಅಂತ ಫಸ್ಟ್ ಏಡ್ ಕಿಟ್ಗೆ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಆ ಫಸ್ಟ್ ಏಡ್ ಕಿಟ್ ಬಾಕ್ಸ್ ಒಳಗಡೆ ಕಂಡಕ್ಟರ್ಗಳದ್ದು ಟಿಕೆಟ್ ಕವರ್ಗಳನ್ನ ಇಟ್ಟಿದ್ದಾರೆ ಹೊರತು ಫಸ್ಟ್ ಏಡ್ ಕಿಟ್ಟಲ್ಲಿ ಇರಬೇಕಾದಂಥ ಮೆಡಿಸನ್ ಆಗಿರ್ಬೋದು ಅಥವಾ ಆಯಿಂಟ್ಮೆಂಟ್ ಆಗಿರ್ಬೋದು ಇದು ಯಾವುದೂ ಇಲ್ಲ. ಮೊದಲ ಪ್ರಥಮ ಚಿಕಿತ್ಸೆ ಕೊಡಬೇಕು ಅಂತ ಫಸ್ಟ್ ಏಡ್ ಕಿಟ್ ಏನಿರ್ತದೆ. ಮತ್ತೊಂದು ಕಡೆ ಎಮರ್ಜೆನ್ಸಿ ಎಕ್ಸಿಟ್ಗಳು ಬಹಳ ಇಂಪಾರ್ಟೆಂಟು. ಏನಾದರೂ ಅನಾಹುತ ಆದಾಗ ಜನರು ಇಳ್ಕೊಳ್ಳೋಕ್ಕೆ ಎಮರ್ಜೆನ್ಸಿ ಎಕ್ಸಿಟ್, ತುರ್ತು ನಿರ್ಗಮ ಅಂತ ಬೋರ್ಡ್ ಹಾಕಿದ್ದಾರೆ. ಹ್ಯಾಮರ್ ಅಂತ ಒಂದು ಬೋರ್ಡ್ ಇದೆ, ಅಂದರೆ ಇದನ್ನು ಹೊಡೆಯೋದಕ್ಕೆ ಬೇಕಾಗಿರುವಂಥ ಸುತ್ತಿಗೆ. ಆ ಸುತ್ತಿಗೆನ ಯಾವಾಗ ಯಾರು ಇದೊಂದು ವರ್ಕ್ ಆಗ್ತಾ ಇದೆ ನೋಡ್ತಿದ್ದೀರಾ, ಇದೊಂದಿದೆ, ಇದನ್ನು ಹೊಡೆದು ಇದಕ್ಕೆ ಹೋಗ್ಬೋದು. ಬಟ್ ಫಸ್ಟ್ ಏಡ್ ಕಿಟ್ ಇಲ್ಲ. ಇದು ಮುಂಭಾಗದಲ್ಲಾಯಿತು ಅಂದರೆ ಬಸ್ಸಿನ ಹಿಂಭಾಗದಲ್ಲೂ ತುರ್ತು ನಿರ್ಗಮನ ಅಂತ ಒಂದು ಜಾಗ ಬಿಟ್ಟಿರ್ತಾರೆ. ಆಕ್ಸಿಡೆಂಟ್ ಆದಾಗ ಅಥವಾ ಬಸ್ ಏನಾದರೂ ಅಪಘಾತಗಳಾದಾಗ ಇಲ್ಲಿ ನೋಡ್ತಿದ್ದೀರಾ ತುರ್ತು ನಿರ್ಗಮನ ಅಂತ. ಇಲ್ಲೂ ಹ್ಯಾಮರ್ ಅಂತ ಬೋರ್ಡ್ ಇದೆ. ಬಟ್ ಹ್ಯಾಮರ್ ಇರುವಂಥ ಜಾಗ ನಿಮಗೆ ತೋರಿಸ್ಬಿಡ್ತೀನಿ. ಅಲ್ಲೂ ಕೂಡ ಹ್ಯಾಮರ್ ಏನು ಇರಬೇಕಿತ್ತು ಮುಂಭಾಗದಲ್ಲಿ ನಿಮ್ಗೇನು ಕಾಣಿಸ್ತು ಆ ಹ್ಯಾಮರ್ ಇಲ್ಲಿಲ್ಲ. ಅಂದರೆ ಸುತ್ತಿಗೆ ಇರಬೇಕು. ಆ ಸುತ್ತಿಗೆ ಎಲ್ಲ ಆ ಸುತ್ತಿಗೆ ತೊಗೊಂಡು ಈ ಜಾಗನ ಹೊಡೆದು ಆನಂತರ ಡೋರ್ನ ಎತ್ತಬೇಕಾಗತ್ತೆ. ಆದರೆ ಆ ಎಲ್ಲ ವ್ಯವಸ್ಥೆನೂ BMTC ಬಸ್ಗಳಲ್ಲಿ ನಿರ್ವಹಣೆ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಾವು ಪಬ್ಲಿಕ್ ಟಿವಿ ಮೂಲಕ ಇದರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಈ ಬೇರೆ ಬೇರೆ ಬಸ್ಗಳಲ್ಲಿ ಇದೇ ರೀತಿ ಇದೆಯಾ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಿದ್ದೀರಾ ಅದನ್ನು ತೋರಿಸ್ತೀವಿ, ಬನ್ನಿ. ರಿಯಾಲಿಟಿ ಚೆಕ್ 2 ಬಿಎಂಟಿಸಿ ಬಸ್. ಇನ್ನು ಬೆಂಕಿ ಬಿದ್ದಾಗ ಅದನ್ನ ಕೂಡಲೇ ಆರಂಭಿಕ ಹಂತದಲ್ಲೇ ಹತೋಟಿಗೆ ತರಲು ಬಳಸುವ ಅಗ್ನಿ ನಿರೋಧಕ ಸಿಲಿಂಡರ್ನ ಸ್ಥಿತಿ ನೋಡಿ. ಇದು ಕೂಡ ನಮ್ಮ ಬಿಎಂಟಿಸಿಯ ಬಸ್ ಒಂದರಲ್ಲಿ ಹೇಗೆ ಯೂಸ್ಲೆಸ್ ಆಗಿ ಬಿದ್ದಿದೆ ಎಂದು. ಬಸ್ನಲ್ಲಿರುವ ವಸ್ತುಗಳೆಲ್ಲವೂ ಪ್ರಯಾಣಿಕರ ಸುರಕ್ಷತೆಗೆ, ಆದರೆ ಅವು ಯಾವುವು ಕೂಡ ಸರಿಯಾಗಿ ಬಳಕೆಯಾಗದೆ ಬಿದ್ದಲ್ಲೇ ಬಿದ್ದಿವೆ. ನಾನೊಂದು ಮತ್ತೊಂದು BMTC ಬಸ್ ಒಳಗಡೆ ಕೂತಿದ್ದೀನಿ. ಬೆಂಕಿ ಅನಾಹುತ ಆದಾಗ ಸಿಲಿಂಡರ್ಗಳನ್ನು ಬಳಕೆ ಮಾಡಿ ಬೆಂಕಿ ನಂದಿಸೋದಕ್ಕೆ ಅದು ತೆಗಿತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಇದನ್ನು ಯೂಸ್ ಮಾಡ್ತಿದ್ದಾರೆ ಅನ್ನೋದು. ಇಲ್ಲಿವರೆಗೂ ಯಾವುದೂ ಅನಾಹುತ ಆಗಿಲ್ಲ. ಇದು ಲಾಕ್ ಇದೆ, ಈ ಲಾಕ್ ಸಿಸ್ಟಮ್ಮು ಕಟ್ಟಾಗಿದೆ. ಮತ್ತೊಂದು, ಇದು ಬೆಂಕಿ ಎಲ್ಲರೂ ಆದಾಗ ಇದನ್ನು ಈ ರೀತಿ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ತೆಗೆದು ಈ ರೀತಿ ಇದನ್ನು ಇಟ್ಟು ಇಲ್ಲಿ ಪ್ರೆಸ್ ಮಾಡಿದಾಗ ಬೆಂಕಿ ನಂದಿಸುವಂಥದ್ದು ಬರಬೇಕು. ನೋಡ್ತಿದ್ದೀರಾ, ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಸಿಲಿಂಡರ್ ವರ್ಕ್ ಆಗದೆ ಇರುವಂಥದ್ದು. ಅಂದರೆ ಸುಮ್ಮನೆ ಬಸ್ಗಳಲ್ಲಿ ಸಿಲಿಂಡರ್ಗಳಿವೆ, ಆದರೆ ಅದರ ಉಪಯೋಗ ಇಲ್ಲ. ಮತ್ತು ಈ ಧೂಳು ಇಟ್ಕೊಂಡು ಕೈ ನೋಡ್ತಿದ್ದೀರಾ ಎಷ್ಟರ ಮಟ್ಟಿಗೆ ಧೂಳು ತುಂಬಿದೆ ಅಂತ. ಇದನ್ನು ಮುಟ್ಟಿದ್ರೆ ಮತ್ತು ಇದರಲ್ಲಿ ಯಾವುದೇ ಎಕ್ಸ್ಪೈರಿ ಡೇಟ್ಗಳಿಲ್ಲ. ಬಸ್ಸು ಯಾವಾಗ ರಸ್ತೆಗಳಿತ್ತು ಆವಾಗ ಒಂದೊಂದು ಸಿಲಿಂಡರ್ಗಳನ್ನ ಈ ಥರ ಬಸ್ಗಳಲ್ಲಿ ಇಟ್ಟಿದ್ದಾರೆ. ಬಿಟ್ಟರೆ ಇದನ್ನು ಮೇಂಟೈನ್ ಮಾಡದೇ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಮೀಟಿಂಗ್ ಮಾಡಿ ನಾವು
ಬಸ್ಗಳಲ್ಲಿ ಈ ರೀತಿ ಎಲ್ಲ ಮೂಲಭೂತ ಸೌಕರ್ಯಗಳು ಅಪಘಾತ ಆದಾಗ ಅಥವಾ ಎಮರ್ಜೆನ್ಸಿ ಏನಾರು ಆದರೆ ಬೆಂಕಿ ಅನಾಹುತ ಆದರೆ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ಕೊತಿದ್ದಾರೆ. ಬಟ್ ವಾಸ್ತವತೆ ಈ ರೀತಿ ಇರುವಂಥದ್ದು. ರಿಯಾಲಿಟಿ ಚೆಕ್ 3 ಬಿಎಂಟಿಸಿ ಇವಿ ಬಸ್ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಬಸ್ಗಳು ಕೂಡ ಇದೇ ಪರಿಸ್ಥಿತಿ. ಫಸ್ಟ್ ಏಡ್ ಕಿಟ್ ಟಿಕೆಟ್ ರೋಲ್ಗೆ ಮೀಸಲಾಗಿದ್ರೆ ಅಗ್ನಿಶಾಮಕ ಸಿಲಿಂಡರ್ ಕೂಡ ರೀಫೀಲ್ ಆಗಿಲ್ಲ. ಎಮರ್ಜೆನ್ಸಿ ಡೋರ್ ಬ್ರೇಕ್ ಮಾಡಲು ಹ್ಯಾಮರ್ ಇಲ್ಲ. ಇನ್ನು ವಿಕಲಚೇತನರಿಗಾಗಿ ಮಾಡಿದ್ದ ಡೋರ್ಗೆ ರಾಡ್ ಹಾಕಿ ಲಾಕ್ ಮಾಡಿದ್ದಾರೆ ನೋಡಿ. ನಾನೀಗ ಇ ವಿ ಬಸ್ ಒಳಗಡೆ ಇದ್ದೀನಿ. ಇ ವಿ ಬಸ್ಸಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಬಸ್ಸುಗಳು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇಲ್ಲೊಂದು ಏನು ಡೋರ್ ಮಾಡಿದ್ದಾರೆ. ಇವರು ಎಮರ್ಜೆನ್ಸಿ ಎಕ್ಸಿಟ್ನ ಮಾಡಿರೋದು ಬರೀ ವಿಂಡೋಗಳು ಮಾತ್ರ. ಇಲ್ಲಾಂದರೆ ವಿಂಡೋಗಳಿಂದ ಜನ ಎಗರ್ಕೋಬೋದೇ ಹೊರತು ಅದೇ ಡೋರ್ಗಳ ವ್ಯವಸ್ಥೆ ಮಾಡಿಲ್ಲ. ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಏನು ಮಾಡಿದ್ದಾರೆ ಇಲ್ಲಿ ಅದನ್ನು ಒಡೆದು ಈಚೆ ಹೋಗೋದಕ್ಕೆ ಯಾವುದೇ ಆಮರ್ಗಳು ಅಥವಾ ಸುತ್ತಿಗೆಗಳನ್ನ ಸಹ ಇಟ್ಟಿಲ್ಲ. ಮತ್ತೊಂದು ಬಸ್ಗಳು ಬಂದಾಗ ಅಗ್ನಿಶಾಮಕದು ಏನು ಫೈರ್ ಅದನ್ನು ಇಟ್ಟಿದ್ದಾರೆ. ಇಲ್ಲಿ ಇದಿದೆ, ವರ್ಕಿಂಗಲ್ಲಿದೆ. ಬಟ್ ಇದು ಲಾಕ್ ಎಲ್ಲ ಆಗಿದೆ. ಎಕ್ಸ್ಪೈರಿ ಡೇಟ್ಗಳನ್ನ ನೋಡ್ತಿದ್ದೀರಾ, ಇಲ್ಲಿ ನಿಮಗೆ ತೆಗೆದು ತೋರಿಸೋದು ಕಷ್ಟ ಆಗ್ತಿದೆ. ಯಾವುದೇ ರೀತಿಯ ಎಕ್ಸ್ಪೈರಿ ಡೇಟ್ ಇಲ್ಲ. ಇದು ಬಸ್ಗಳು ರಿಲೀಸ್ ಆದಾಗ ತಂದು ಹಾಕಿರುವಂಥದ್ದು. ಅದನ್ನು ಮತ್ತೆ ಫಿಲ್ ಮಾಡುವಂಥದ್ದು. ಅದು ಮುಗ್ದಾದ ಮೇಲೆ ಹಿಂದೆ ಡೋರಲ್ಲೂ ಎಮರ್ಜೆನ್ಸಿ ಎಕ್ಸಿಟ್ ಕಾಣಿಸ್ತಿದ್ದೀರ. ಬಟ್ ಡೋರ್ಗಳಿಲ್ಲ, ಎಮರ್ಜೆನ್ಸಿ ಡೋರ್ಗಳು ಮಾಡಿಲ್ಲ. ಮತ್ತೊಂದು ಕಡೆ ಇ ವಿ ಬಸ್ಗಳಲ್ಲಿ ಅಂಗವಿಕಲರಿಗೋಸ್ಕರನೇ ಒಂದು ಎಕ್ಸ್ಟ್ರಾ ಡೋರ್ ಕೂಡ ಇತ್ತು. ಆ ಡೋರ್ ಮೂಲಕ ಏನಿದೆ ಇದು ವೀಲ್ ಥರ ಓಪನ್ ಆಗುತ್ತೆ ಮತ್ತು ರಸ್ತೆಗೆ ಇಳಿಯುತ್ತೆ. ವೀಲ್ ಚೇರ್ ಮೂಲಕ ಹತ್ತೋದಕ್ಕೆ ವ್ಯವಸ್ಥೆ ಮಾಡಿದರು. ಅದನ್ನು ಕಂಪ್ಲೀಟ್ಲಿ ಲಾಕ್ ಮಾಡಿರೋದು ಕಾಣಿಸ್ತಿದೆ, ನೋಡ್ತಿದ್ದೀರಾ. ಒಂದು ರಾಡನ್ನು ಹಾಕಿ ಇಡೀ ಡೋರನ್ನು ಲಾಕ್ ಮಾಡಿರುವಂಥದ್ದು. ಇನ್ನೊಂದು ಬಸ್ಸಲ್ಲಿ ಮೂಲಭೂತವಾಗಿರಬೇಕಾಗಿದ್ದು ಅಪಘಾತ ಆದಾಗ ಮತ್ತು ಏನು ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಫಸ್ಟ್ ಏಡ್ ಕಿಟ್ಟಿನ ಪರಿಸ್ಥಿತಿ ನೋಡ್ತಿದ್ದೀರಾ. ಇಲ್ಲಿ ಫಸ್ಟ್ ಏಡ್ ಕಿಟ್ ಇದೆ, ಅದನ್ನು ತೆಗೆದು ಕೂಡ ನಾನೀಗ ತೋರಿಸ್ತೀನಿ. ನೋಡ್ತಿದ್ದೀರಾ ಫಸ್ಟ್ ಏಡ್ ಕಿಟ್ಟಿನ ಪರಿಸ್ಥಿತಿ. ಯಾವುದೇ ಮೆಡಿಸಿನ್ಸ್ ಆಗಲಿ ಅಥವಾ ಅಪಘಾತ ಏಟ್ ಬಿದ್ದಾಗ ಅವ್ರಿಗೆ ಬೇಗ ಹಾಕ್ಬೇಕು ಟಿಂಚರ್ ಆಗಲಿ ಇದ್ಯಾವುದೂ ಇಲ್ಲ. ಇದು ಇ ವಿ ಬಸ್ಗಳ ಪರಿಸ್ಥಿತಿ. ಅಂದರೆ BMTC ಬಸ್ಗಳಲ್ಲಿ ಡಿಪೋಗಳಲ್ಲಿ ಈಗಾಗಲೇ ಮ್ಯಾನೇಜರ್ಗಳು ಕೂಡ ನಾವು ಹೇಳಿದ್ದೀವಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಅಂತ. ಇ ವಿ ಬಸ್ಗಳಲ್ಲೂ ಸಹ ಇದೇ ಪರಿಸ್ಥಿತಿ ಕಾಣಿಸ್ತಿದೆ. ಅಂದರೆ ಒಂದು ಅಪಘಾತ ನಂತರದಲ್ಲಿ ಇದನ್ನೆಲ್ಲ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ BMTCಗೆ ಬಂದಿರುವಂಥದ್ದು. ರಿಯಾಲಿಟಿ ಚೆಕ್ 4 ಹೊಸ ಇವಿ ಬಸ್. ಇನ್ನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಟಾಟಾ ಕಂಪನಿಯ ಇವಿ ಬಸ್ ರಸ್ತೆಗೆ ಇಳಿದಿರೋದು ಗೊತ್ತಿದೆ. ಈ ಬಸ್ನಲ್ಲಿರೋ ಸುರಕ್ಷಿತ ಸಲಕರಣೆಗಳ ಪರಿಸ್ಥಿತಿ ಹೇಗಿದೆ ಎಂದು ನೀವು ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಎಂಬುದು ಕೋಟಿ ಬೆಲೆಯ ಪ್ರಶ್ನೆಯಾಗುತ್ತದೆ. BMTC ಬಸ್ಗಳಲ್ಲಿ ಎಲ್ಲ ರೀತಿಯ ಮೂಲ ಸೌಲಭ್ಯ ಇದೆಯಾ ಅನ್ನೋ ರಿಯಾಲಿಟಿ ಚೆಕ್ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ನಾನೀಗ ಮತ್ತೊಂದು ಇ ವಿ ಬಸ್ಸು, ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಅಪಘಾತಗಳು ಜಾಸ್ತಿ ಆಗುತ್ತೆ, ಬೆಂಕಿಗೆ ಅನಾಹುತದ್ದು ಸಂಖ್ಯೆನೂ ಕೂಡ. ಯಾಕಂದರೆ ಕಂಪ್ಲೀಟ್ಲಿ ಕ್ಲೋಸ್ ಆಗುವಂಥ ಬಸ್ಗಳಿವು, ಆಟೋಮೆಟಿಕ್ ಸಿಸ್ಟಮಲ್ಲಿರುವಂಥದ್ದು. ಇದು ಸರ್ಜಾಪುರಕ್ಕೆ ಹೋಗ್ತಿರುವಂಥ ಬಸ್ಸು. ಈ ಬಸ್ಸಲ್ಲಿ ಫಸ್ಟ್ ಏಡ್ ಕಿಟ್ ಇದೆಯಾ ಮತ್ತು ಅಗ್ನಿಶಾಮಕ ಅಂದರೆ ಫೈರ್ ಎಕ್ಸಿಬ್ಯೂಟರ್ ಅನ್ನೋ ಅಂತ ಏನು ಕರಿತೀವಿ ಅದಿದೆಯಾ ಅನ್ನೋತೀವಿ. ಅಲ್ಲಿ ನಿಮಗೆ ಫಸ್ಟ್ ಏಡ್ ಕಿಟ್ ಇಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಏಡ್ ಕಿಟ್ಟಲ್ಲಿ ಇರಬೇಕಾದಂತಹ ಮೆಡಿಸಿನ್ಸ್ ಆಗಿರ್ಬೋದು ಮತ್ತು ಬ್ಯಾಂಡೇಜ್ ಸಿಸ್ಟಮ್ ಇವೆಲ್ಲ ಇದೆಯಾ ಅಂತಲೂ ಸಹ ಈಗ ತೆಗೆದು ತೋರಿಸ್ತಿದ್ದೀನಿ. ನೋಡ್ತಿದ್ದೀರಾ, ಬಸ್ ಬಂದಾಗ ಇದನ್ನು ಹಾಕಿಬಿಟ್ಟಿರೋದು ಬಿಟ್ಟರೆ ಯಾರೂ ತೆಗ್ದೂ ಇಲ್ಲ ಅನಿಸುತ್ತೆ. ಒಂದು ಕಾಟನ್ನು, ಒಂದು ಬ್ಯಾಂಡೇಜ್ ಬಟ್ಟೆ, ಇದನ್ನು ಬರೀ ಸುತ್ಕೋಬೇಕಷ್ಟೇ. ಯಾವ ಮೆಡಿಸಿನ್ಸು ಇಲ್ಲ, ಯಾವ ಬ್ಯಾಂಡೇಜ್ಗಳು ಇಲ್ಲ, ಯಾವ ಇದು ಟಾಬ್ಲೆಟ್ಸ್ಗಳು ಇಲ್ಲ. ಇಂತಹ ಫಸ್ಟ್ ಏಡ್ ಕಿಟ್ಗಳು ಬಸ್ಗಳಲ್ಲಿದೆ ಇ ವಿ ಬಸ್ಸಲ್ಲಿ. ಮತ್ತೊಂದು ಎಮರ್ಜೆನ್ಸಿ ಎಕ್ಸಿಟ್ ಏನಾದ್ರು ಆದಾಗ ಅದನ್ನು ಒಡೆದು ಬ್ರೇಕ್ ಮಾಡಿ ಹೋಗೋದಕ್ಕೆ ಇ ವಿ ಬಸ್ಗಳಲ್ಲೂ ಸಹ ಎಮರ್ಜೆನ್ಸಿ ಎಕ್ಸಿಟ್ ಅಂದರೆ ವಿಂಡೋಗಳನ್ನೇ ಒಡೆದು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಹ್ಯಾಮರ್ ವ್ಯವಸ್ಥೆ ಇಟ್ಟಿದ್ದಾರೆ. ಮತ್ತೊಂದು ಬ್ಯಾಕ್ ಸೀಟಲ್ಲಿ ಎಸ್ಪೆಷಲಿ ತುಂಬ ಬೇಕಾಗೋದು ಹಿಂಭಾಗದಲ್ಲೇ. ಯಾಕಂದರೆ ಜಾಸ್ತಿ ಜನ ಜಂಪ್ ಮಾಡೋದಕ್ಕೆ ಅನುಕೂಲ ಆಗೋದು ಎಮರ್ಜೆನ್ಸಿ ಎಕ್ಸಿಟ್ಟು ಹಿಂಭಾಗದಲ್ಲಿ. ಇಲ್ಲಿ ನೋಡ್ತಿದ್ದೀರಾ ಎಮರ್ಜೆನ್ಸಿ ಎಕ್ಸಿಟ್ ಅಂತ ದೊಡ್ಡ ವಿಂಡೋನ ಅದಕ್ಕೋಸ್ಕರನೇ ಮಾಡಿದ್ದಾರೆ. ಅದನ್ನು ಹೊಡೆಯೋದಕ್ಕೆ ವ್ಯವಸ್ಥೆಗೆ ಏನು ಹ್ಯಾಮರ್ ಇಟ್ಟಿದ್ದಾರಲ್ಲ ಅದನ್ನು ಕತ್ಕೊಂಡು ಹೋಗಿರೋದು ಕಾಣಿಸ್ತಿದೆ. ಅಂದರೆ ಯಾರು ಕಿತ್ಕೊಂಡು ಹೋದ್ರು ಏನು ಗೊತ್ತಿಲ್ಲ. BMTC ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಈಗಾಗಲೇ ಸಚಿವರು ಹೇಳ್ಕೊತಿರೋದು ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೇಳ್ತಿದ್ದೀನಿ ಅಂತ. ಅಂದರೆ ರಿಯಾಲಿಟಿ ಇದು. ಯಾವ ಬಸ್ಗಳಲ್ಲೂ ಈ ಥರ ಎಮರ್ಜೆನ್ಸಿಗೆ ಬೇಕಾದಂತಹ ಮೆಡಿಸಿನ್ಸ್ ಆಗಲಿ, ಫಸ್ಟ್ ಏಡ್ ಕಿಟ್ ಆಗಲಿ, ಜೊತೆಗೆ ಎಮರ್ಜೆನ್ಸಿ ಎಕ್ಸಿಟ್ಗಳ ಜಾಗದಲ್ಲಿ ಇರಬೇಕಾದಂತಹ ಸುತ್ತಿಗೆಗಳು ಕಾಣಿಸ್ತಿಲ್ಲ. ರಿಯಾಲಿಟಿ ಚೆಕ್ 5 ಐರಾವತ ಬಸ್. ಮಗುವಿನಂತೆ ಆರಾಮಾಗಿ ನಿದ್ರಿಸಿ, ಇದು ನಿಮ್ಮ ಐರಾವತ. KSRTC AC ಬಸ್ ಅಂದ್ಮೇಲೆ ಎಲ್ಲ ಸುರಕ್ಷತೆ ಸಲಕರಣೆ ಇಲ್ಲದೆ ಇರುತ್ತಾ ಅಂತ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಅದೇ ರಾಗ, ಅದೇ ಹಾಡು. ಯಾಕೆ ಸಾರಿಗೆ ಸಂಸ್ಥೆಗಳು ಇಷ್ಟು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ? ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ ಮೂಲಕ ಸಾರಿಗೆ ಬಸ್ಗಳ ಬಂಡವಾಳವನ್ನ ಬಯಲು ಮಾಡಲಾಗುತ್ತಿದೆ. ಫೈರ್ ಆದಾಗ ಬಸ್ಗಳಲ್ಲಿ ಅಗ್ನಿ ಅವಘಡ ಆದಾಗ ಅಥವಾ ಅಪಘಾತ ಆದಾಗ ಬೇಸಿಕ್ ಫೆಸಿಲಿಟೀಸ್ ಇರಬೇಕು ಅಂತ
ಸರ್ಕಾರ ಆದೇಶ ಮಾಡಿಕೊಂಡಿದೆ. ಸಂಸ್ಥೆಗಳ ಬಸ್ಗಳಲ್ಲೂ ಅದನ್ನು ಮುತುವರ್ಜಿವಹಿಸೋದಕ್ಕೆ ಹೇಳಿದ್ದಾರೆ. ರಿಲೇಟಿವ್ ಚೆಕ್ ಮಾಡ್ತಾ ಇದ್ದೀವಿ. ಒಂದು AC ಬಸ್ಸು ಐರಾವತ ಬಸ್ ಮುಂಭಾಗದಲ್ಲಿ ನಿಂತಿದ್ದೀನಿ. ಇದು ಬೆಂಗಳೂರು ಟು ಶಿವಮೊಗ್ಗ ಓಡಾಡುವಂಥ ಸ್ಕ್ಯಾನಿಯಾ ಬಸ್ಸು. ಐರಾವತ ಆರಾಮಾಗಿ ಮಗುವಿನಂತೆ ನಿದ್ರಿಸಿ ಕ್ಲಾಸ್ ಬಸ್ ಇದು. ಬಸ್ಸಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆಯಾ ಅಂದರೆ ಬೆಂಕಿ ಅನಾಹುತ ಆದಾಗ ಆಗ್ಬೋದು ಅಥವಾ ಅಪಘಾತ ಆದಾಗ ಆಗ್ಬೋದು, ಎಮರ್ಜೆನ್ಸಿ ಎಕ್ಸಿಟ್. ಇಡೀ ಬಸ್ಸು ವಿಂಡೋ AC ಆಗಿರೋದ್ರಿಂದ ಎಲ್ಲ ಸೀಟ್ಗಳನ್ನು ಹೊಡೆದಾಕ್ಬಿಟ್ಟು ಅಂದರೆ ವಿಂಡೋಗಳನ್ನ ಹೊಡೆದಾಕಿ ಈಚೆ ಬರೋದಕ್ಕೆ ಅವಕಾಶ ಇದೆ. ಎಲ್ಲವನ್ನು ಎಮರ್ಜೆನ್ಸಿ ಎಕ್ಸಿಟ್, ಯಾಕಂದರೆ ಬೇರೆ ಎಕ್ಸಿಟ್ ಯಾವುದೂ ಇಲ್ಲ, ಎಕ್ಸ್ಟ್ರಾ ಡೋರ್ಗಳೆಲ್ಲ. ಇದು ಡೋರ್ ಓಪನ್ ಆಗಿದೆ. ನಿಮ್ಮ ಬಸ್ ಒಳಗಡೆ ಹೋಗ್ತಿದ್ದೀವಿ. ಫಸ್ಟು ಬಸ್ ಒಳಗಡೆ ಹೋಗ್ತಿದ್ದಂಗೆ ಎಂಟ್ರಿಲ್ಲೇ ಇಲ್ಲಿ ಅಗ್ನಿಶಾಮಕ ಅಂದರೆ ಫೈರ್ ಎಕ್ಯುಲೇಟರ್ ಇಟ್ಟಿರುವಂಥದ್ದು ಇದನ್ನು ನೋಡ್ತಿದ್ದೀರಾ. ಓಪನ್ ಆಗಿದೆ. ಇದನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತೀನಿ. ತುಂಬ ಕಷ್ಟ ಆಗ್ತಿದೆ ಎತ್ತೋದಕ್ಕೆ. ಎತ್ತಿದನ್ನು ಏನಾದ್ರು ಅನಾಹುತ ಆದಾಗ ನೋಡ್ತಿದ್ದೀರಾ ಎಷ್ಟು ಕಷ್ಟ ಆಗ್ತಿದೆ ಇದನ್ನು ತೆಗೆಯೋದು ಅಂತ. ಈಗ ನಿಮಗಿಲ್ಲಿ ಎಕ್ಸ್ಪೈರಿ ಡೇಟ್ ಇರಬೇಕು. ನೋಡ್ತಿದ್ದೀರಾ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಇಯರು, ಯೂಸ್ ಇಂಡಸ್ಟ್ರಿಯಲ್ ಯೂಸ್ ಅಂತ. ಇದು ಯಾವಾಗ ಮುಗ್ದೋಯ್ತು ಏನು ಕತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸೇ ಇಲ್ಲ. ಮತ್ತೊಂದು ಕಡೆ ಲಾಕ್ ಓಪನ್ ಆಗಿದೆ ಇದ್ರದ್ದು. ಓಕೆ, ಲಾಕ್ ಓಪನ್ ಆದರೂ ಪರವಾಗಿಲ್ಲ. ಇದು ವರ್ಕ್ ಆಗ್ತಿದೆಯಾ ಅಂತ ನೋಡೋದಾದರೆ ಇದನ್ನೇನು ಇದು ಮಾಡಿದಾಗ ಬೆಂಕಿ ನಂದಿಸುವಂಥದ್ದು ಅದು ಐರಾವತ ಬಸ್ಸಲ್ಲಿರುವಂತಹ ಅಗ್ನಿಶಾಮಕದ ಒಂದು ಉಪಕರಣ. ಎಷ್ಟು ಇದಿದೆ ಅಂತ ನೋಡ್ತಿದ್ದೀರಾ. ಇದನ್ನು ಮತ್ತೆ ಅಲ್ಲೇ ಅವರ ಜಾಗಕ್ಕೆ ಇಡ್ತಾ ಇದ್ದೀವಿ. ಇಟ್ಟರೆ ತೆಗಿಯೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಟೈಟಾಗಿ ಕುತ್ಕೊಂಡ್ಬಿಟ್ಟಿದೆ, ಅಂದರೆ ಯೂಸೇ ಆಗೋದಿಲ್ಲ. ಇನ್ನೊಂದು ಫಸ್ಟ್ ಏಡ್ ಕಿಟ್ಟು ವಿಂಡೋ ಇದಕ್ಕಿದ್ರು ಒಡೆದೋಗಿದೆ. ನೋಡ್ತಿದ್ದೀರಾ ಒಳಗಡೆ ಏನೂ ಇಲ್ಲ. ಇದು ಅಸಲಿಯ ಕತೆ. ಮತ್ತು ಇನ್ನೊಂದು ಎಮರ್ಜೆನ್ಸಿ ಎಕ್ಸಿಟ್ಗಳೇನಿದೆ, ಬಸ್ ಒಳಭಾಗಕ್ಕೆ ಬಂತು ಅಂದರೆ ಒಂದೇ ಒಂದು ಸಿಲಿಂಡ್ರ್ ಬಿಟ್ಟರೆ ನೆಲ್ಲಿಲ್ಲ. ಎಮರ್ಜೆನ್ಸಿ ಎಕ್ಸಿಟ್ ಅಂತ ವಿಂಡೋಗಳನ್ನ ಒಡೆದೋಗ್ಬೇಕು. ಆಮರ್ಗಳ ವ್ಯವಸ್ಥೆ ಇರಬೇಕು. ನೋಡ್ತಿದ್ದೀರಾ ಇಲ್ಲಿ ಸುತ್ತಿಗೆಯನ್ನು ಯಾರೋ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಸುತ್ತಿಗೆಯನ್ನು ಹಾಕಿ ಬಸ್ ಬಂದಾಗ ಹಾಕಿರುವಂಥದ್ದು. ಸುತ್ತಿಗೆಯನ್ನು ಕಟ್ ಮಾಡ್ಕೊಂಡು ಹೋಗಿರುವಂಥದ್ದು. ಮತ್ತೊಂದು ಜಾಗದಲ್ಲೂ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇಡೀ ಬಸ್ಸಿನ ವಿಂಡೋಗಳನ್ನು ಇಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಿದ್ದೀರಾ ಇಲ್ಲಿ ಈ ರೀತಿ ಸುತ್ತಿಗೆ ಇರಬೇಕು. ಇದನ್ನು ತೆಗೆದು ಎಳೆದು ಈ ಸುತ್ತಿಗೆಯಲ್ಲಿ ಗ್ಲಾಸ್ನ ಹೊಡೆದು ಈಚೆ ಹೋಗೋಕ್ಕೆ ವ್ಯವಸ್ಥೆ ಇರುವಂಥದ್ದು ಒಂದೊಂದು ಕಡೆ ಇದೆ. ಅಂದರೆ ಈ ಸುತ್ತಿಗೆಯನ್ನು ಕೆಲವರು ಕತ್ಕೊಂಡು ಹೋಗಿದ್ದಾರೆ. ಸಂಸ್ಥೆ ಇದನ್ನು ಮೇಂಟೈನ್ ಮಾಡುವಂಥದ್ದು ನೋಡ್ಕೋಬೇಕಾಗತ್ತೆ. ಇನ್ನು ಮುಂಭಾಗದಲ್ಲೂ ಅದೇ ರೀತಿಯ ಪರಿಸ್ಥಿತಿ ಇದೆ. ಅಂದರೆ ವೋಲ್ವೋ ಬಸ್ಗಳಲ್ಲೂ ಸಹ ಸರ್ಕಾರದ ಬಸ್ಗಳಲ್ಲೂ ಸಹ ಮುಂಜಾಗ್ರತಾ ಕ್ರಮಗಳು, ಅಗ್ನಿ ಅವಘಡ ಆಗ್ಬೋದು, ಅಪಘಾತ ಆಗ್ಬೋದು, ಈಗ ಅದನ್ನೆಲ್ಲ ಸರಿ ಮಾಡಿ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನ ಏನು ಮಾಡ್ತಿದ್ರಿ ಅನ್ನುವಂಥ ಪ್ರಶ್ನೆ ಕಾಡ್ತಿರುವಂಥದ್ದು. ರಿಯಾಲಿಟಿ ಚೆಕ್ 6 ಕೆಎಸ್ಆರ್ಟಿಸಿ ಅಶ್ವಮೇಧ. ಕೆಎಸ್ಆರ್ಟಿಸಿ ಅಶ್ವಮೇಧ ಬಸ್ನಲ್ಲೂ ಫಸ್ಟ್ ಏಡ್ ಕಿಟ್ ಖಾಲಿ, ಅಗ್ನಿಶಾಮಕ ಸಿಲಿಂಡರ್ ಮಾಯವಾಗಿದೆ. ಇನ್ನು ಸುತ್ತಿಗೆ ಒಂದು ಕಡೆ ಇದ್ರೆ ಎಮರ್ಜೆನ್ಸಿ ಡೋರೆ ಬೇರೆ ಕಡೆ. ಮತ್ತೊಂದು ಸರ್ಕಾರಿ ಸಂಸ್ಥೆಯ KSRTC ಬಸ್ ಮುಂಭಾಗದಲ್ಲಿ ನಿಂತಿದ್ದೀನಿ. ಆ ಬಸ್ಸಲ್ಲಿ ರಿಯಾಲಿಟಿ ಚೆಕ್ ಮಾಡ್ತೀವಿ. ಇದು ಅಶ್ವಮೇಧ ಅಂತ ಹೊಸ ವರ್ಷನ್ ಬಸ್ಗಳು, BS ಇಂಜಿನ್ 6 ಇಂಜಿನ್ ಇರುವಂಥದ್ದು. ಇದರಲ್ಲೂ ಸಹ ಬೇಸಿಕ್ ಫೆಸಿಲಿಟೀಸ್ ಅಂದರೆ ಅಪಘಾತ ಆದಾಗ ಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಪ್ಯಾಸೆಂಜರ್ಗೆ ಏನಾರು ಆದಾಗ ಫಸ್ಟ್ ಏಡ್ ಕಿಟ್ಟು ಮತ್ತು ಅಗ್ನಿ ಅವಘಡ ಆದಾಗ ಅಗ್ನಿಶಾಮಕ ಒಂದು ಕಿಟ್ ಇದಿರುತ್ತೆ, ಸಿಲಿಂಡರು. ಆ ಸಿಲಿಂಡರು ಮತ್ತು ಎಮರ್ಜೆನ್ಸಿ ಡೋರ್ ಓಪನ್ ಆಗುತ್ತಾ, ಇವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ದೃಶ್ಯದಲ್ಲಿ ನೋಡ್ಬೋದು ಇದು ಫಸ್ಟ್ ಏಡ್ ಬಾಕ್ಸು ಮತ್ತು ಅಗ್ನಿಶಾಮಕ ಎರಡೂ ಇಡುವಂಥ ಸ್ಥಳ ಇದೆ. ಫಸ್ಟ್ ಏಡ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ. ಆ ಬಾಕ್ಸಲ್ಲಿ ಏನಿದೆ ಅಂತ ನಾವು ತೋರಿಸ್ತೀವಿ. ಮತ್ತು ಇಲ್ಲೇನು ಅವರ ಸೂಟ್ ಕೇಸ್ಗಳು ಕಾಣಿಸ್ತಿದೆ, ಡ್ರೈವರು ಮತ್ತು ಕಂಡಕ್ಟರ್ಗಳು. ಅದ್ರ ಪಕ್ಕದಲ್ಲೇ ಅದನ್ನು ಸಹ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಒಂದು ಇಲ್ಲಿ ಜಾಗ ಏನಿದೆ, ಈ ಜಾಗದಲ್ಲಿ ನಿಮಗೆ ಕ್ಯಾಮ್ರಾನ ತೊಗೊಂಡೋಗಿ ಅಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿ ನಿಮಗೆ ಫಸ್ಟ್ ಏಡ್ ಸಿಲಿಂಡ್ರ್ ಕಿಟ್ ಇಡುವಂಥ ಸ್ಥಳ ಅದು. ಅಲ್ಲಿ ಸಿಲಿಂಡ್ರ್ ಕಿಟ್ ಕಾಣಿಸ್ತಿಲ್ಲ, ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು. ಮತ್ತೊಂದು ಫಸ್ಟ್ ಏಡ್ ಬಾಕ್ಸ್. ಈ ಫಸ್ಟ್ ಏಡ್ ಬಾಕ್ಸಲ್ಲಿ ಪ್ರಯಾಣಿಕರಿಗೆ ಏನಾದರೂ ಸಮಸ್ಯೆ ಆದಾಗ ಬೇಕಾದಂತಹ ಮೆಡಿಸಿನ್ಸ್ಗಳನ್ನ ಮತ್ತು ಅಪಘಾತ ಆದಾಗ ಬೇಕಾದಂತಹ ಇದು ಫಸ್ಟ್ ಏಡ್ ಬಾಕ್ಸಲ್ಲಿ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಇದರಲ್ಲಿ ಕೇವಲ 2 ಕಾಟನ್ ಬಟ್ಟೆಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದನ್ನು ಮೆಡಿಸನ್ ಆಗದೇ ಸುಮ್ಮನೆ ಕಟ್ಕೊಳ್ಳಿ ಅಂತ ಇಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ ಯಾವ ರೀತಿ ಅವರು ನಿರುಪಯೋಗ ಆಗಿದೆ ಅನ್ನೋದು ಕಾಣಿಸ್ತಿದೆ. ಮತ್ತೊಂದು ಎಮರ್ಜೆನ್ಸಿ ಡೋರ್ಗಳು ಬಹಳ ಮುಖ್ಯ. ಎಮರ್ಜೆನ್ಸಿ ಎಕ್ಸಿಟ್ಗಳು ಬಸ್ಗಳಲ್ಲಿ ಅಪಘಾತ ಆದಾಗ, ಬಸ್ ಅಥವಾ ಏನಾರು ಆದಾಗ ಎಮರ್ಜೆನ್ಸಿ ಗೇಟ್ ಬಸ್ಸನ್ನು ನೋಡೋದು. ಕೊನೆಯ ಭಾಗದಲ್ಲಿ ಎಮರ್ಜೆನ್ಸಿ ಡೋರ್ ಇದೆ. ಈ ಡೋರ್ಗೆ ಹತ್ರ ನೋಡ್ತೀವಿ ಎಮರ್ಜೆನ್ಸಿ ಡೋರ್ ಕಾಣಿಸ್ತಿದೆ, ಎಕ್ಸಿಟ್ ಕಾಣಿಸ್ತಿದೆ. ಬಟ್ ಅಲ್ಲಿ ಎಲ್ಲೂ ನಿಮಗೆ ಆಮರ್ ಕಾಣಿಸ್ತಿಲ್ಲ. ಇನ್ ಕೇಸ್ ಇಲ್ಲೇ ಕ್ಲೀನಾಗಿ ಬರೆದಿದ್ದಾರೆ, ನಿಮಗೆ ದೃಶ್ಯದಲ್ಲಿ ನೋಡ್ಬೋದು. ಇನ್ ಕೇಸ್ ಎಮರ್ಜೆನ್ಸಿ ಯೂಸ್ ಆಮರ್ ಟು ಬ್ರೇಕ್ ದ ಗ್ಲಾಸ್ನ ಹೊಡೆದಾಕಿ ಅಂತ. ಆಮರ್ ಎಲ್ಲಿಂದ ತರ್ತಾರೆ ಜನ? ಅದನ್ನು ಹೊಡೆದ್ಬಿಟ್ಟು ಡೋರ್ನ ತೆಗಿಬೇಕಾಗತ್ತೆ, ಅದು ಕೂಡ ಇಲ್ಲ. ಮತ್ತೊಂದು ಕಡೆ ಇಲ್ಲೊಂದು ಕೊನೆಯ ವಿಂಡೋ ಏನಿದೆ, ಅಲ್ಲೊಂದು ಆಮರ್ ಇದೆ. ಇದನ್ನು ಇಲ್ಲಿಂದ ಅಲ್ಲಿವರೆಗೂ ಎಳ್ಕೊಬಂದು ಹೊಡೆಯೋದಕ್ಕಂತೂ ಸಾಧ್ಯ ಇಲ್ಲ.
ಇಲ್ಲಿದ್ದಂತಹ ಒಂದು ಸುತ್ತಿಗೆನ ಯಾರೋ ಕತ್ಕೊಂಡು ಹೋಗಿದ್ದಾರೆ ಅಥವಾ ನಿರ್ಲಕ್ಷ್ಯಕ್ಕೆ ಅದು ಹೋಗಿದೆ. ಅಂದರೆ ಎಮರ್ಜೆನ್ಸಿ ಡೋರ್ಗಳು ಕೂಡ ಓಪನ್ ಆಗೋದಿಲ್ಲ. ಈ ರೀತಿ KSRTC ಬಸ್ಗಳಲ್ಲಿ ಇರುವಂತಹ ಪರಿಸ್ಥಿತಿ ಇದು. KSRTC ಮತ್ತು BMTC ಸರ್ಕಾರಿ ಸಂಸ್ಥೆಯ ಬಸ್ಗಳಲ್ಲಿ ಎಮರ್ಜೆನ್ಸಿ ಆದಾಗ ಪ್ರಯಾಣಿಕರ ಅನುಕೂಲಕ್ಕೆ ಇರುವಂತಹ ವ್ಯವಸ್ಥೆ ಯಾವ ಮಟ್ಟಕ್ಕೆ ಅವ್ಯವಸ್ಥೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥ. ನೋಡಿದ್ರಲ್ಲ, ಖಾಸಗಿ ಬಸ್ ಮಾತ್ರವಲ್ಲ, ನಮ್ಮ ಸರ್ಕಾರಿ ಬಸ್ಗಳ ಕಥೆಯೂ ಇಷ್ಟೇ. ಈಗಾಗಲೇ ಸಾರಿಗೆ ಸಚಿವರು ಇದನ್ನೆಲ್ಲ ನಿರ್ವಹಣೆ ಮಾಡುವಂತೆ ಎಲ್ಲ ನಿಗಮದ ಅಧಿಕಾರಿಗಳಿಗೆ, ಡಿಪೋ ಮ್ಯಾನೇಜರ್ಗೆ ಸೂಚಿಸಿದ್ದಾರೆ. ಇನ್ನಾದರೂ ಸುರಕ್ಷಿತ ಕ್ರಮದ ಬಗ್ಗೆ ಸಾರಿಗೆ ಇಲಾಖೆ ಸೀರಿಯಸ್ ಆಗಿ ಪರಿಗಣಿಸುತ್ತಾ ನೋಡೋಣ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.